ವೀಕ್ಷಕರೇ, ನಾವು ಯಾವುದೇ ಒಂದು ವೆಹಿಕಲ್ನ ಡ್ರೈವ್ ಮಾಡಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರಬೇಕು ಅಂದರೆ, ಅದರಲ್ಲೂ ಬೆಂಗಳೂರು ಟ್ರಾಫಿಕಲ್ಲಿ ಈ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಎಷ್ಟು ಹುಷಾರಾಗಿರಬೇಕು ಅಂದರೆ, ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರಲ್ಲ ಆ ಥರ ತುಂಬ ಜಾಗರೂಕತೆಯಿಂದ ನಾವು ಡ್ರೈವಿಂಗ್ನ ಮಾಡಬೇಕು. ಯಾಕೆಂದರೆ ಮಿರರ್ಗಳ್ನು ನೋಡ್ತಾ ಇರಬೇಕು, ರೈಟ್ ಸೈಡ್ ಮಿರರು ಮತ್ತು ಲೆಫ್ಟ್ ಸೈಡ್ ಮಿರರು ಮತ್ತು ರೈಲ್ವೆ ಮಿರರ್ನು ನೋಡ್ತಾ ಇರಬೇಕು. ಅದು ನೋಡ್ಬೇಕಾದ್ರೆ ಏನು, ಒಂದು ಸೆಕೆಂಡ್ ಅಷ್ಟೇ, ಒಂದೊಂದ್ಸಲ 1 ಸೆಕೆಂಡು ಕೂಡ ನೋಡೋಕ್ಕಾಗಲ್ಲ. ಈ ಥರ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ರೈಟ್ ಸೈಡ್ ಮಿರರ್ ಆಗ್ಬೋದು ಅಥವಾ ಲೆಫ್ಟ್ ಸೈಡ್ ಮಿರರ್ ಆಗ್ಬೋದು ಅಥವಾ ರೈಲ್ವೆ ಮಿರರ್ ಆಗ್ಬೋದು, 1 ಸೆಕೆಂಡು ಒಂದೊಂದ್ಸಲ ನೋಡೋಕ್ಕಾಗಲ್ಲ. ಯಾಕೆಂದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ಮುಂದ್ಗಡೆ ಗಾಡಿಯವರು ಯಾವಾಗ ಮುಂದ್ಗಡೆ ಗಾಡಿ ಬ್ರೇಕ್ ಆಗ್ತಂದಾಗ ಯಾವಾಗ ಸಡನ್ ಬ್ರೇಕ್ ಹೊಡಿತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಆದರೆ ನಾವು 1 ಸೆಕೆಂಡು ಕೂಡ ಒಂದೊಂದ್ಸಲ ನೋಡೋಕ್ಕಾಗಲ್ಲ, ಅರ್ಧ ಸೆಕೆಂಡ್ ಅಷ್ಟೇ ನೋಡೋಕ್ಕಾಗೋದು. ಪಟ್ಟಂತ ಮತ್ತೆ ತಿರ್ಗಾ ಮುಂದ್ಗಡೆ ನೋಡಲೇಬೇಕು. ಯಾಮಾರ ನಾವು 2-3 ಸೆಕೆಂಡ್ ಏನಾದ್ರು ಮಿರರ್ನ ನೋಡ್ತಾ ಇತ್ತು ಅಂದರೆ, ಮುಂದ್ಗಡೆ ಗಾಡಿ ಬ್ರೇಕ್ ಹಾಕಿತ್ತು ಅಂದರೆ ನಾವು ಆ ಗಾಡಿಗೆ ಹೋಗ್ಬಿಟ್ಟು ಕೂತ್ಬಿಡ್ತೀವಿ. ಅಥವಾ ಆ ಕಡೆ ಈ ಕಡೆ ಶಾಪ್ ನೋಡೋದಾಗ್ಬೋದು ಅಥವಾ ಅದರ ಅಂಗಡಿ ನೋಡೋದಾಗ್ಬೋದು, ಅದು ಕೂಡ ಅಷ್ಟೇ 1 ಸೆಕೆಂಡು ಕೂಡ ನೋಡೋಕ್ಕಾಗಲ್ಲ, ನೋಡಬಾರ್ದು. ಆ್ಯಕ್ಚುಲಿ ಹೇಳೋದು ಅಷ್ಟು ನಾವು ಹುಷಾರಾಗಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಕೇರ್ಫುಲ್ಲಾಗಿ ಡ್ರೈವಿಂಗ್ನ ಮಾಡ್ಬೇಕಂತ, ಅಷ್ಟು ನಾವು ಮೈಯೆಲ್ಲ ಕಣ್ಣಾಗಿ ಇಟ್ಕೊಂಡು ಡ್ರೈವಿಂಗ್ನ ಮಾಡಬೇಕಾಗುತ್ತೆ. ಇನ್ನು ಏನಾದ್ರು ಹೈವೇಗಳಲ್ಲಿ ಖಾಲಿ ರೋಡಲ್ಲಾದರೆ ಒಂದು 2-3 ಸೆಕೆಂಡ್ ನೋಡೋದು ಅಷ್ಟು ತೊಂದರೆ ಆಗೋಲ್ಲ. ಬಟ್ ಈ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಅಷ್ಟು ಹುಷಾರಾಗಿರಬೇಕು. ಅಥವಾ ಮೊಬೈಲಲ್ಲಿ ಅಕಸ್ಮಾತು ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇರ್ತೀರಾ, ಅದನ್ನೂ ಕೂಡ ಅಷ್ಟೇ, ರೂಟ್ ಕೊಟ್ಟಿಲ್ದಾರು, ಸಣ್ಣ ಸಂದಿಗೊಂದಿ ರೋಡ್ಗಳಲ್ಲಿ ಗೊತ್ತಿಲ್ದಾರು ಮ್ಯಾಪ್ ಫಾಲೋ ಮಾಡಲೇಬೇಕಾಗುತ್ತೆ. ಅಂಥ ಕಡೆನೂ ಅಷ್ಟೇ, ಅದು ಮ್ಯಾಪ್ನೂ ಕೂಡ ಮೊಬೈಲ್ನೂ ಕೂಡ ಜಾಸ್ತಿ ಹೊತ್ತು ನೋಡೋಂಗಿಲ್ಲ. 1 ಸೆಕೆಂಡು ಅಷ್ಟೇ ನೋಡ್ಬೇಕು, ಬಿಟ್ಟರೆ ಅದನ್ನೂ ಜಾಸ್ತಿ ಹೊತ್ತು ನೋಡ್ತಾ ಕುತ್ಕೊಂತು ಅಂದರೆ, ನೀವು ಅಕಸ್ಮಾತು ಮೊಬೈಲಲ್ಲಿ ನೋಡ್ತಾ ಇತ್ತು ಅಂದರೆ ಮುಂದ್ಗಡೆ ಗಾಡಿ ಬ್ರೇಕ್ ಹಾಕಿತ್ತು ಅಂದರೆ ಮುಂದ್ಗಡೆ ಗಾಡಿಗೆ ಹೋಗಿ ಟಚ್ ಮಾಡ್ತೀರ. ಹಂಗಾಗಿ ತುಂಬಾ ಕೇರ್ಫುಲ್ಲಾಗಿ ಡ್ರೈವಿಂಗ್ ಮಾಡಬೇಕು, ತುಂಬ ಹುಷಾರಾಗಿರ್ಬೇಕು. ಅದರಲ್ಲೂ ಬೆಂಗಳೂರಲ್ಲಿ ಡ್ರೈವಿಂಗ್ ಮಾಡಬೇಕು ಅಂದರೆ ತುಂಬ ಹುಷಾರಾಗಿರ್ಬೇಕು ಅಲ್ವಾ, ಏನಂತೀರಾ?